ಇದ್ದೇವೆ. ಅದರಲ್ಲಿ ಹ್ಮ್. 10 ಶ್ಲೋಕಗಳ ಭಾವಾರ್ಥವನ್ನ ನಾವು ಗಮನಿಸಿದ್ದೇವೆ. 11ನೇ ಶ್ಲೋಕದಿಂದ ಮುಂದಿನ ಪಾಠವನ್ನ ನೋಡಬೇಕು. ಈ ಭಾಹಸ್ತ ಪ್ರಭ ಶೋಭನ ಪರಮೋರಸ್ಥಲ ಮಾಲೆ ಕರುಣಾಪೂರ್ಣವರ ಪ್ರದ ಚರಿತಂ ಜ್ಞಾಪಯಮೇತೆ. ಭಗವಂತನ ಕೈ ಆನೆಯ ಸೊಂಡಿಲಿನಂತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಿದ್ರ ಅಭಿಪ್ರಾಯ? ಆನೆಯ ಸೊಂಡಿಲಿನ ಹಾಗಿದೆ ಅಂತಂದ್ರೆ ತುಂಬಾ ಕಪ್ಪಾಗಿದೆ ಅಂತ ಅರ್ಥವೋ? ಏನ್ ಅಭಿಪ್ರಾಯ? ಅಂದ್ರೆ ನೀಳವಾದ ಕೈಗಳಿದೆ ಅಂತ. ಮನುಷ್ಯನ ಲಕ್ಷಣಗಳು ಹೇಗಿರಬೇಕು ಅಂತ ಲಕ್ಷಣ ಶಾಸ್ತ್ರಗಳಲ್ಲಿ ಹೇಳಬೇಕಾದ್ರೆ, ಎದ್ದು ನಿಂತ ಅಂತಂದ್ರೆ ಎದ್ದು ನಿಂತಹ ವ್ಯಕ್ತಿಯ ಕೈಗಳು ಮಂಡಿಯವರೆಗೂ ಬರಬೇಕು. ಅಷ್ಟು ನೀಳವಾದಂತಹ ಕೈಗಳಿರ್ಬೇಕು. ಅದು ಒಂದು ಲಕ್ಷಣ. ಬರೀ ಕೈಗಳಷ್ಟೇ ಉದ್ದವಾಗಿದ್ದು ಕಾಲೆಲ್ಲ ಸೊಟ್ಟಿಗಿದೆ ಅಂತಂದ್ರೆ ಅದು ಲಕ್ಷಣ ಆಗೋದಿಲ್ಲ. ಯಾವ್ಯಾವ ಅವಯವಗಳು ಎಷ್ಟೆಷ್ಟು ಬೆಳಿಬೇಕೋ ಅಷ್ಟಷ್ಟು ಬೆಳಿಲೇಬೇಕು. ಅದರಂತೆ ಆ ತೋಳುಗಳು ದಷ್ಟಪುಷ್ಟವಾಗಿರ್ಬೇಕು. ಅದು ನೀಳವಾಗಿರ್ಬೇಕು ಅಂತಂದ್ರೆ ಮಂಡಿಯ ಪರ್ಯಂತವಾಗಿ ಮೈಯನ್ನು ಬಗ್ಗಿಸದೇನೆ ಕೂಡದೇನೆ ಎದ್ದು ನಿಂತಾಗ ಅಲ್ಲಿವರೆಗೂ ಕೈಗಳು ಬರಬೇಕು. ಅದು ಒಬ್ಬ ಪರಿಪೂರ್ಣ ವ್ಯಕ್ತಿತ್ವ ಉಳ್ಳಂತಹ ಪುರುಷನ ಲಕ್ಷಣ. ಅದು ಶಾಸ್ತ್ರಗಳಲ್ಲಿ 32 ಲಕ್ಷಣಗಳನ್ನು ಹೇಳಬೇಕಾದ್ರೆ ಇದು ಒಂದು ಅದರ ಲಕ್ಷಣ ಅಂತ ಹೇಳ್ತಾರೆ. ಆಮೇಲೆ ವೃತ್ತಾಕಾರವಾದ ದಷ್ಟಪುಷ್ಟವಾದಂತಹ ತೋಳುಗಳಿರಬೇಕು. ಅಂತಹ ತೋಳುಗಳು ಪರಮಾತ್ಮನದ್ದಿದೆ. ಅಷ್ಟೇ ಅಲ್ಲ, ಆಜಾನುಬಾಹು ಅಂತ ಹೇಳೋದಲ್ಲ. ಆಜಾನುಬಾಹು ಅಂತ ಕರೆಯೋದು. ಹಾಗೆ ಅಷ್ಟೇ ಅಲ್ಲ, ಪರಮ ಉರುಸ್ಥಲ ಮಾಲೆ. ಅಷ್ಟೇ ಅಲ್ಲ, ಲಕ್ಷ್ಮೀದೇವಿಯನ್ನು ಹೇಳ್ತಾ ಇದ್ದಾರೆ. ಪರಮ ಅಂತಂದ್ರೆ ಸರ್ವಶ್ರೇಷ್ಠವಾದಂತಹ, ಉರ ಅಂತಂದು ಹೇಳಿದ್ರೆ ಎದೆ. ಪರಮಾತ್ಮನ ಎದೆ ಅತ್ಯಂತ ಸುಂದರವಾದದ್ದು. ಯಾಕೆ ಅಂತಂದು ಹೇಳಿದ್ರೆ, ಲಕ್ಷ್ಮೀದೇವಿಯನ್ನ ಎಲ್ಲರೂ ಹೆಂಡತಿಯನ್ನ ಪಕ್ಕದಲ್ಲಿ ಕೂಡಿಸಬಹುದು, ಹೆಚ್ಚಿಗೆ ಅಂತಂದ್ರೆ ತೊಡೆ ಮೇಲೆ ಕೂಡಿಸ್ಕೊಳ್ಬಹುದು. ಆದರೆ ಹೃದಯದಲ್ಲಿಯೇ ಲಕ್ಷ್ಮೀದೇವಿಗೆ ಜಾಗವನ್ನು ಕೊಟ್ಟಿದ್ದಾನೆ. ಅದರಿಂದಾಗಿ ಲಕ್ಷ್ಮೀದೇವಿಯೇ, ಆ ಲಕ್ಷ್ಮೀದೇವಿ ಹೇಗಿದ್ದಾಳೆ ಅಂತಂದು ಹೇಳಿದ್ರೆ, ಅಳೆ ಮಾ ಅಂತಂದು ಹೇಳಿದ್ರೆ ಲಕ್ಷ್ಮೀದೇವಿ, ಅಲೆ ಅಂತಂದು ಹೇಳಿದ್ರೆ ಸಂಸ್ಕೃತದಲ್ಲಿ ಅಳೆ ಅನ್ನೋ ಶಬ್ದಕ್ಕೆ ಜೇನು ಅಂತ ಅರ್ಥ. ಹೂವಿನ ಸುತ್ತಲೂ ದುಂಬಿ ಹೇಗೆ ಚೆನ್ನಾಗಿ ಅದರ ಮಕರಂದವನ್ನು ಹೀರ್ತಾ ಸುಖವನ್ನು ಅನುಭವಿಸತ್ತೋ, ಹಾಗೆ ಪರಮಾತ್ಮನ ಹೃದಯ ಕಮಲದಲ್ಲಿ ನಿರಂತರವಾಗಿ ಲಕ್ಷ್ಮಿ ಎಂಬಂತಹ ದುಂಬಿ ಅಲ್ಲಿರುವ ಮಕರಂದವನ್ನ ಅನುಭವಿಸ್ತಾ ಇದೆ, ಪರಮಾತ್ಮನ ಪ್ರೀತಿಯನ್ನ ಅನುಭವಿಸ್ತಾ ಇದೆ. ಅಂತಹ ಲಕ್ಷ್ಮೀ ದೇವಿಯನ್ನ ಹೃದಯದಲ್ಲಿ ಧರಿಸಿದವನೇ. ಕರುಣಾಪೂರ್ಣ ದಯಾ ಸಮುದ್ರನೇ, ವರಪ್ರದ ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನ ಕೊಡುವ ಸಾಮರ್ಥ್ಯವುಳ್ಳವನೇ. ತೇ ಚರಿತಂ ಮೇ ಜ್ಞಾಪಯ, ನಿನ್ನ ಅಪೂರ್ವವಾದಂತಹ ಚರಿತ್ರೆಗಳನ್ನ ನನಗೆ ತಿಳಿಸಿಕೊಡು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಈ ವಿಭಹಸ್ತ ಪ್ರಭ, ಈ ಆನೆಯ ಸೊಂಡಿಲಿನಂತೆ ಅದರ ಸೊಂಡಿಲು ಅದು ಹೇಗೆ ನೀಳವಾಗಿರುತ್ತೋ ಹಾಗೆ ನೀಳವಾದಂತಹ ಹಸ್ತಗಳುಳ್ಳವನೇ. ಪ್ರಭ, ಆ ತೋಳುಗಳು ಕೂಡ ತುಂಬಾ ಸೊಣಕಲಾಗಿಯೋ ತುಂಬಾ ದಪ್ಪವಾಗಿಯೋ ಇಲ್ಲೋ, ಬಲಿಷ್ಠವಾದ ಒಬ್ಬ ಸಲ್ಲಕ್ಷಣವುಳ್ಳಂತಹ ವ್ಯಕ್ತಿಯ ತೋಳುಗಳು ಹೇಗಿರಬೇಕೋ ಅಂತಹ ವ್ಯಕ್ತಿತ್ವ ಉಳ್ಳವನೇ. ಪರಮೂರು, ಸರ್ವಶ್ರೇಷ್ಠವಾದಂತಹ ಎದೆಯಲ್ಲಿ ರಮಾ ಪರಮೂರ ಸ್ಥಳ ಅಂತಂದ್ರೆ, ಪರಮೂರ ಅಂತಂದು ಹೇಳಿದ್ರೆ ಸರ್ವಶ್ರೇಷ್ಠವಾದ ಉರ ಅಂತಂದು ಹೇಳಿದ್ರೆ ಎದೆ ಎಂಬ ಸ್ಥಳದಲ್ಲಿ ಲಕ್ಷ್ಮೀದೇವಿಯನ್ನ ಅಳೆ ಅಂತಂದು ಹೇಳಿದ್ರೆ ದುಂಬಿಯನ್ನಾಗಿ ಉಳ್ಳವನೇ ಅಂತ. ಇದು ಕಾವ್ಯಾತ್ಮಕವಾದಂತಹ ಶಬ್ದಗಳು. ಇದರ ಒಟ್ಟಾರೆ ಅಭಿಪ್ರಾಯ ಏನು ಅಂತಂದ್ರೆ,
ಪರಮಾತ್ಮನ ಹೃದಯವೆಂಬ ಕಮಲದಲ್ಲಿ ಲಕ್ಷ್ಮೀದೇವಿಯನ್ನ ದುಂಬಿಯಂತೆ ಇಟ್ಟುಕೊಂಡು, ಲಕ್ಷ್ಮಿ ಎಂಬಂತಹ ದುಂಬಿ ಪರಮಾತ್ಮನ ಹೃದಯ ಕಮಲದಲ್ಲಿರುವಂತಹ ಮಕರಂದವನ್ನ ಹೀರ್ತಾ ಇದ್ದಾಳೆ. ಅಂದ್ರೆ ಭಗವಂತನ ಪ್ರೀತಿಗೆ ಅತ್ಯಂತ ಪಾತ್ರಳಾಗಿದ್ದಾಳೆ. ಅಂತಹ ಲಕ್ಷ್ಮೀದೇವಿಯನ್ನ ಹೃದಯದಲ್ಲಿ ಇಟ್ಟುಕೊಂಡು ಕಾಪಾಡುವಂತಹ ವ್ಯಕ್ತಿಯೇ ನಾವು ಕೂಡ ನಿನ್ನ ಭಕ್ತರಪ್ಪ. ನಿನ್ನ ಎದೆಯಲ್ಲಿ ಇಟ್ಟುಕೊಳ್ಬೇಡ, ನಿನ್ನ ಕಾಲ ಬುಡದಲ್ಲಾದ್ರೂ ಇಟ್ಟುಕೊಂಡು ದಯೆಯನ್ನ ಕರುಣಿಸುವಂತಹ ಪರಮಾತ್ಮನೇ, ವರಪ್ರದವಾದಂತಹ ಚರಿತ್ರೆಯುಳ್ಳವನೇ, ನಿನ್ನ ಆ ಅದ್ಭುತವಾದಂತಹ ಕಥೆಗಳೇನಿವೆಯೋ ಆ ಕಥೆಗಳನ್ನ ಶ್ರವಣ ಮಾಡುವ ದೊಡ್ಡ ಸೌಭಾಗ್ಯವನ್ನ ನಮಗೆ ಕರುಣಿಸು. ಕರುಣಾಪೂರ್ಣ ವರಪ್ರದ ತೇ ಚರಿತಂ, ನಿನ್ನ ಚರಿತ್ರೆಗಳನ್ನ ಮೇ ಜ್ಞಾಪಯ, ನನಗೆ ತಿಳಿಸಿಕೊಡು. ನಿನ್ನ ಚರಿತ್ರೆಗಳನ್ನ ಕೇಳುವ ಸೌಭಾಗ್ಯ ನನಗೆ ಬರಲಿ ಅಂತ ಇದರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನ ಪರಮಾತ್ಮನ ವಸ್ತ್ರಗಳ ಬಗ್ಗೆ ವಿವರಣೆ ಕೊಡ್ತಾ, ಇಂತಹ ವಸ್ತ್ರಗಳನ್ನ ಧರಿಸಿರುವವನೇ ನೀನು ನನಗೆ ನಿನ್ನ ಅದ್ಭುತವಾದ ಚರಿತ್ರೆಗಳನ್ನ ತಿಳಿಸಿಕೊಡು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಸನೋತ್ಫುಲ್ಲ ಸುಪುಷ್ಪಕ ಮಣಿವರ್ಣ ಸಮವರ್ಣಾವರಣಾಂತೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಅಂತೆ ಅಂತ ಮೊದಲನೇ ಲೈನ ಕೊನೆಗಿದೆ. ಅಂತೆ ಅಂತಂದ್ರೆ ಶರೀರದ ಭುಜದ ಕೊನೆ ಭಾಗದಲ್ಲಿ ಅಸನೋತ್ಫುಲ್ಲ ಸುಪುಷ್ಪಕ ಸಮವರ್ಣಾವರಣ ಅಂತೆ ಅಂದ್ರೆ ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸಿದ್ದಾನೆ ಅಂತ ಅಭಿಪ್ರಾಯ. ಅಸನ ಅಂತ ಹೇಳಿದ್ರೆ ಹೊನ್ನೆ ಮರ. ಯಾರಾದ್ರೂ ನೋಡಿದ್ರಿ ಅಂದ್ರೆ ಗೊತ್ತಿರತ್ತೆ. ಹೊನ್ನೆ ಮರದ ಈ ಹೂಗಳೆಲ್ಲ ಬೆಳೆಯತ್ತೆ. ಆ ಹೂಗಳಿಗೆ ಯಾವ ಬಣ್ಣ ಇದೆಯೋ ಅಂತಹ ಬಣ್ಣದ ವಸ್ತ್ರಗಳನ್ನ ಧರಿಸಿದವನೇ ಅಂತ ಅರ್ಥ. ಅಸನೋತ್ಫುಲ್ಲ, ಅಸನ ಅಂತಂದು ಹೇಳಿದ್ರೆ ಹೊನ್ನೆ ಮರದಲ್ಲಿ, ಉತ್ಫುಲ್ಲ ಚೆನ್ನಾಗಿ ಅರಳಿದ, ಸುಪುಷ್ಪಕ ಒಳ್ಳೆಯ ಹೂವಿನ, ಸಮವರ್ಣ ಸಮಾನವಾದ ಕಾಂತಿಯುಳ್ಳ, ಆವರಣ ಬಟ್ಟೆಯುಳ್ಳವನೇ. ಆವರಣ ಅನ್ನುವಂಥದ್ದಕ್ಕೆ ಬಟ್ಟೆಯುಳ್ಳವನೇ. ಅಂತೆ ಶರೀರದ ಭುಜ ಭಾಗದಲ್ಲಿ, ಶರೀರದ ಕಟಿ ಪ್ರದೇಶದಲ್ಲಿ ಅಸನ ಹೊನ್ನೆ ಮರದ, ಉತ್ಫುಲ್ಲ ಚೆನ್ನಾಗಿ ಅರಳಿದ, ಸುಪುಷ್ಪಕ ಒಳ್ಳೆ ಹೂವಿನ, ಸಮವರ್ಣ ಸಮಾನವಾದ ಕಾಂತಿಯ ಆವರಣ ವಸ್ತ್ರವುಳ್ಳ ಪರಮಾತ್ಮನೇ. ಅಂದ್ರೆ ಹಳದಿ ಬಣ್ಣದ ರೇಷ್ಮೆಯ ಬಟ್ಟೆಯನ್ನ ಧರಿಸಿ ಪರಮಾತ್ಮ ಸುಂದರವಾಗಿ ಕಾಣಿಸ್ತಾ ಇದ್ದಾನೆ. ಅಂತಹ ಪರಮಾತ್ಮನೇ, ಯಾವುದೇ ದಾರಿದ್ರ್ಯ ಇರುವಂತಹ ಸಂದರ್ಭವೇ ಇಲ್ಲ. ದಾರಿದ್ರ್ಯ ರಹಿತನಾದ, ರೇಷ್ಮೆಯ ಬಟ್ಟೆಗಳನ್ನ, ಬಣ್ಣ ಬಣ್ಣದ ಬಟ್ಟೆಗಳನ್ನ ಧರಿಸಿರುವಂತಹ ಪರಮಾತ್ಮನೇ ನೀನು ದಯಾ ಸಮುದ್ರ, ಕರುಣಾ ಸಮುದ್ರ. ನೀನು ಬೇಕಾದ ವರಗಳನ್ನು ಕೊಡುವವನು. ಅಯ್ಯೋ ಮನೆಯಲ್ಲಿ ತುಂಬಾ ಕಷ್ಟ ಇದೆ, ನನಗೆ ಕಥೆಗಳನ್ನ ಪಾಠವನ್ನ ಕೇಳಲಿಕ್ಕೆ ಆಗೋದಿಲ್ಲ ಅನ್ನುವ ಸಂದರ್ಭ ನಮಗೆ ಒದಗಿ ಬರದೇ ಇರೋ ಹಾಗೆ ಮಾಡಿ ನಿನ್ನ ಚರಿತ್ರೆಯನ್ನು ಕೇಳುವ ಸೌಭಾಗ್ಯವನ್ನ ತಂದುಕೊಡು. ನಮಗೆ ಪರಮಾತ್ಮನ ಪಾಠಗಳನ್ನ ಅಥವಾ ಕಥೆಗಳನ್ನ ಕೇಳಲಿಕ್ಕೆ ಅನೇಕ ವಿಘ್ನಗಳು ಬರುತ್ತೆ. ಅದಕ್ಕೆ ಶ್ರೇಯಾಂಸಿ ಬಹುವಿಘ್ನಾನಿ ಭವಂತಿ ಮಹತಾಮಪಿ. ಎಂತಹ ದೊಡ್ಡ ಮಹಾತ್ಮರಾದರೂ ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಬೇಕಾದಷ್ಟು ವಿಘ್ನಗಳು ಬರುತ್ತೆ. ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಏನೋ ತೊಂದರೆ ಬರೋದಿಲ್ಲ. ಆದ್ರೆ ಒಳ್ಳೆ ಕೆಲಸ ಮಾಡ್ಬೇಕು ಅಂತಂದ್ರೆ ಬಹಳ ವಿಘ್ನಗಳು ಬರುತ್ತೆ. ಆ ವಿಘ್ನಗಳಿಂದ ನಮ್ಮನ್ನ ರಕ್ಷಣೆ ಮಾಡು. ಆ ರಕ್ಷಣೆ ಮಾಡಿ ನಿನ್ನ ಅಮೃತಮಯವಾದಂತಹ ಚರಿತ್ರೆಯು ನಮ್ಮ ಕಿವಿಗಳಿಗೆ ಬೀಳುವಂತೆ ಅನುಗ್ರಹವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಅಸನೋತ್ಫುಲ್ಲ ಸುಪುಷ್ಪಕ ಸಮವರ್ಣಾವರಣಾಂತೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಅಂತೆ ಶರೀರದ ಕಟಿ ಪ್ರದೇಶ ಮತ್ತು ಭುಜಗಳಲ್ಲಿ ಅಸನ ಹೊನ್ನೆ ಮರದ, ಉತ್ಫುಲ್ಲ ಚೆನ್ನಾಗಿ ಅರಳಿದ, ಸುಪುಷ್ಪಕ ಒಳ್ಳೆ ಪರಿಮಳವುಳ್ಳ ಹೂವಿನ, ಸಮವರ್ಣ ಸಮಾನವಾದ ಕಾಂತಿಯ ಆವರಣ ಬಟ್ಟೆಯುಳ್ಳವನೇ, ಕರುಣಾಪೂರ್ಣ ದಯಾ ಸಮುದ್ರನೇ, ವರಪ್ರದ ಬೇಕಾದ ವರಗಳನ್ನ ಕೊಡುವವನೇ, ಬೇಡಿದ ಇಷ್ಟಾರ್ಥಗಳನ್ನ ಪೂರೈಸುವವನೇ, ಮೇ ನನಗೆ ತೇ ಚರಿತಂ ನಿನ್ನ ಅಪೂರ್ವವಾದ ಮಾಹಾತ್ಮ್ಯ ಪೂರ್ವಕವಾದಂತಹ ಮಾಹಾತ್ಮ್ಯ ಜ್ಞಾನವನ್ನು ತಂದು ಕೊಡುವಂತಹ
ಚರಿತಂ ಚರಿತ್ರೆಗಳನ್ನ ಜ್ಞಾಪಯ ತಿಳಿಸಿಕೊಡು ಅಂತ ಈ 12ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ ಇವತ್ತಿನ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿರುವ ಯಾವುದಾದ್ರೂ ಪದಗಳಿಗೆ ಅರ್ಥ ಗೊತ್ತಿಲ್ಲ ಅಂತಂದ್ ಹೇಳಿದ್ರೆ ಕೇಳಬಹುದು, ಅವಕಾಶ ಇದೆ. ಗುರುಗಳೇ, ಮೊನ್ನೆ 24ನೇ ತಾರೀಕದು ರೆಕಾರ್ಡಿಂಗ್ ಹಾಕಿಲ್ಲ. ಹೌದಾ? ಕಳಿಸಿದ್ದೇನಲ್ಲ ನಾನು. ಇಲ್ಲ, ಬಂದಿಲ್ಲ ಗುರುಗಳೇ. ಓ ಹೌದಾ? ನಾ ಒಮ್ಮೆ ನೋಡ್ತೇನೆ. ಆಯ್ತು. ಅವತ್ತು ರೆಕಾರ್ಡ್ ಮಾಡ್ಲಿಲ್ಲ ಅಂತ ಅನ್ಸುತ್ತೆ. ಮಾಡ್ಲಿಲ್ಲ ಅಂತಂದ್ರೆ ನಾನೇ ಇನ್ನೊಮ್ಮೆ ಆ ಶ್ಲೋಕದ ರೆಕಾರ್ಡ್ ಮಾಡಿ ಕಳಿಸ್ತೇನೆ. ಆಯ್ತು ಗುರು. ಅದೇ ಧನ್ಯವಾದ. ಹಿಂದಿನ ಪಾಠದ್ದು ಇಲ್ಲ ಇವ್ರೆ. ಆಯ್ತು, ನಾ ಕಳಿಸ್ತೇನೆ. 24 ಇಲ್ಲ. ಹೌದು, ಸರಿ, ಆಯ್ತು. ಅಲ್ಲ, ದೇವ್ರು ನಮ್ಮನ್ನ ನೋಡಿನೇ ಹೇಳಿದಾನೇನೋ, ವಿಘ್ನಗಳು ಬಾರದೆ ಕೇಳಿಕೊಳ್ಳಿ ಅಂತ. ಕೆಲವೊಮ್ಮೆ ಆತರ ನೀವು ಹೇಳಿದ ಹಾಗೆ ವಿಘ್ನಗಳು ಎಷ್ಟೊಂದು ಪಾಠ ಕೇಳಲಿಕ್ಕೆ ಆಗಲ್ವೇನೋ ಅನ್ಸ್ಬಿಡುತ್ತೆ. ಹೌದು ಹೌದು. ಹೀಗ್ ಮಾಡೋಣ, ನಾಳೆ ಪಾಠದಲ್ಲಿ ಹಿಂದಿನ ಪಾಠದನ್ನು ಸೇರಿಸಿ ಹೇಳಿಬಿಡುತ್ತೇನೆ. ನಾಳೆ ಅದು ಒಂದು ಅನುಕೂಲ, ಅದು ಅನುಕೂಲ. ಸರಿ ಸರಿ ಹಾಗೆ.